ನಮ್ಮ ಶೋರೂಮ್ ಬಂದು 25 ವರ್ಷದಿಂದನೂ ರನ್ನಿಂಗ್ ಇದೆ ಸರ್. ಕಸ್ಟಮರ್ ಕೇಳಿರೋ ಗಾಡಿ ನೀವು ತರಿಸ್ಕೊಡ್ತೀವಿ ಸರ್. ಯಾವುದೇ ನಿಮ್ದು ಓಲ್ಡ್ ವೆಹಿಕಲ್ ಇದ್ದು ಬಿಟ್ಟು ನೀವು ಎಕ್ಸ್ಚೇಂಜಲ್ಲಿ ಪಾರ್ಕ್ ಅಂಡ್ ಸೇಲ್ ಕೂಡ ಅವೈಲೇಬಲ್. ಪಾರ್ಕ್ ಆ್ಯಂಡ್ ಸೇಲಿಂಗ್ 1,25,000 ಕೊಡ್ತಾ ಇದ್ದೀನಿ ಸರ್. ಒಂದು ಬೈಗೂ ಬರಲ್ಲ ಆ ರೇಟಲ್ಲಿ ನಾವು ಕಾರೇ ಕೊಡ್ತೀವಿ. ಏನೋ ಬಂದ್ಬಿಟ್ಟು 2012 ಮಾಡಲ್ 2,30,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ ಸರ್. ಇದು ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್. i10 ಬಂದ್ಬಿಟ್ಟು 2011 ಮಾಡಲ್ ಸರ್. ಬರೀ 12,000 ಓಡಿದೆ ಸರ್. ಇದು ಗಾಡಿ ಪಜೇರೋ ಸರ್. ಇದು 14 ಮಾಡಲ್ ಸೆಕೆಂಡ್ ಓನರ್. 1050 ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ನೋಡಿ. 7 ಸೀಟರ್ ವೆಹಿಕಲ್ಸ್ 3 ಲಕ್ಷ ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಜೊತೆ ಮಾತಾಡಿಸಿಬಿಟ್ಟು ನಿಮಗೆ ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಮಹೀಂದ್ರ ಮರೇಜ್ 19 ಮಾಡಲ್ ಸಿಂಗಲ್ ಓನರ್ ಸರ್. ಆಡಿ ಕಾರ್ ಬಂದ್ಬಿಟ್ಟು 2016 ಮಾಡಲ್ 12 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಬಂದ್ಬಿಟ್ಟು ಇವತ್ತು ಬನ್ನೇರ್ಘಟ್ಟ ರೋಡಲ್ಲಿರುವಂಥ ಒಂದು ಮಲ್ಟಿ ಬ್ರ್ಯಾಂಡ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಆಗಿರುವಂಥ ಲೋಟಸ್ ಆಟೋ ಹತ್ರ ಬಂದಿದೆ. ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಬನ್ನೇರ್ಘಟ್ಟ ನೈಸ್ ರೋಡ್ ಜಂಕ್ಷನಲ್ಲಿ ಇರುತ್ತೆ ನೋಡಿ. ಇದೇ ನೈಸ್ ರೋಡ್, ಅದು ಮೇಲೆ ವೆಹಿಕಲ್ಸ್ ಎಲ್ಲ ಹೋಗ್ತಿದಾವಲ್ಲ ಅದು ನೈಸ್ ರೋಡು, ಬನ್ನೇರ್ಘಟ್ಟ ರೋಡ್. ಇದು ಅಲ್ಲೇ ಪಕ್ಕದಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ ಲೋಟಸ್ ಆಟೋ ಪ್ರೀ ಓನ್ಡ್ ಕಾರ್ ಶೋರೂಮ್ ಅನ್ನೋದು. ಗೊಟ್ಟಿಗೆರೆ ಜಂಕ್ಷನ್ ಹತ್ರ ಇದೆ, ನೈಸ್ ರೋಡ್ ಜಂಕ್ಷನ್ ಹತ್ರ. ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಇದು ತುಂಬ ಫೇಮಸ್ ಆಗಿರೋವಂಥ ಒಂದು ಪ್ರೀ ಓನ್ಡ್ ಕಾರ್ ಶೋರೂಮ್ ಇದು. ಕಿರಣ್ ಅವರು ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಾ ಇದ್ರಲ್ಲ ಪ್ರೀ ಓನ್ಡ್ ಕಾರ್ಸ್ ಬಗ್ಗೆ, ಅವರು ಕೂಡ ಮಾಡಿದ್ರು, ತುಂಬ ಫೇಮಸ್ ಆಗಿದೆ. ಸೊ ಅಂಥ ಶೋರೂಮ್ ಹತ್ರ ಬಂದಿದ್ದೀನಿ. ಇಲ್ಲಿ ಯಾವ್ಯಾವ ಕಾರ್ಸ್ ಇದೆ ನೋಡ್ತಾ ಇದ್ರೆ ಅಂತೂ ತುಂಬ ಕಾರ್ಸ್ ಕಾಣ್ತಾ ಇದೆ. ತುಂಬ ಮಲ್ಟಿ ಬ್ರ್ಯಾಂಡ್, ಇನೋವಾ ಇರ್ಬೋದು, ಫೋರ್ಡ್ ಇರ್ಬೋದು, ಮಾರುತಿ ಇರ್ಬೋದು, ಹುಂಡಾ ಇರ್ಬೋದು, ಹೋಂಡಾ ಇರ್ಬೋದು, ವೋಕ್ಸ್ ವ್ಯಾಗನ್, ಎಲ್ಲ ಥರದ ಕಾರ್ಸು ಇದ್ದಾವೆ. ಸೊ ನಾವು ಏನೇನು ಕಾರ್ಸ್ ಇದೆ, ಅದು ಪ್ರೈಸ್ ರೇಂಜ್ ಯಾವ ಥರ ಇದೆ ಎಲ್ಲ ನಾವು ತಿಳ್ಕೊಳ್ಳೋಣ. ಅನಿತಾ ಮೇಡಮ್ ಅನ್ನೋರು ಒಬ್ರು ಇದ್ದಾರೆ, ಅವ್ರನ್ನ ಕೇಳಿಬಿಟ್ಟು ನಾವು ಮಿಕ್ಕಿದ ಡೀಟೇಲ್ಸ್ ಎಲ್ಲ ತಿಳ್ಕೊತ ಹೋಗೋಣ. ಬನ್ನಿ ಈಗ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ನಾವು ಇವತ್ತು ನಿಮ್ಮ ಶೋರೂಮ್ ಹತ್ರ ಬಂದಿದ್ದೀವಿ, ಲೋಟಸ್ ಆಟೋ ಅಂತ. ತುಂಬ ಕಾರ್ಸ್ ಇದೆ. ನಿಮ್ಮ ಶೋರೂಮ್ ಬಗ್ಗೆ ನಮಗೆಲ್ಲ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ನಮ್ಮ ಶೋರೂಮ್ ಬಂದು 25 ವರ್ಷದಿಂದನೂ ರನ್ನಿಂಗ್ ಇದೆ ಸರ್. ನೋಡಿ ನಿಮಗೆ ಯಾವ್ಯಾವ ಕಾರ್ ಬೇಕೋ ನಾನು ಡೀಟೇಲ್ಸ್ ಹೇಳ್ತೀನಿ, ನೋಡ್ಕೊಳ್ಳಿ ಸರ್. ಇದು XUV 500 15 ಮಾಡಲ್ ಸೆಕೆಂಡ್ ಓನರು, ಟಾಪ್ ಆ್ಯಂಡ್ ವರ್ಷನ್ ಸರ್. ಇದು W8 ವರ್ಷನ್ ಬರುತ್ತೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಏರ್ ಬ್ಯಾಗು ವಿತ್ ಸನ್ರೂಫು ಸಮ ಇದೆ ಸರ್. ಇದರಲ್ಲಿ 9 ಲಕ್ಷ ಹೇಳ್ತಾ ಇದ್ದಾರೆ, ಒಂದು 8.5 ಫೈನಲ್ ಮಾಡಿಸ್ಕೊಡ್ತೀನಿ ನೋಡಿ, ಬನ್ನಿ ಸರ್. 2016-17 ಮಾಡಲ್ ಸರ್. TUV 300 ಬಂದುಬಿಟ್ಟು 6 ಲಕ್ಷ ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಟಾಪ್ ಆ್ಯಂಡ್ ಮಾಡಲ್, ಇಂಟೀರಿಯರ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ. ಟಾಪ್ ಆ್ಯಂಡ್ ಮಾಡಲ್ಲ ನೋಡಿ ಸರ್. 7 ಸೀಟ್ರ್ ವೆಹಿಕಲ್ ಸರ್. ಇದು ಟೈಯರ್ ಬಂದುಬಿಟ್ಟು 100% ಟೈರ್ ಇದೆ ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಬಂದುಬಿಟ್ಟು ಆಟೋಮೆಟಿಕ್ ಸರ್ ಗಾಡಿ ಸರ್. ಇನೋವಾ ಬಂದುಬಿಟ್ಟು 2013 ಮಾಡಲು ಸೆಕೆಂಡ್ ಓನರು, 10 ಲ್ಯಾಕ್ಸ್ ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಮಾಡಿಕೊಡ್ತೀನಿ ನೋಡಿ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್, ನೀಟ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ. 1,37,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಇದು ಸರ್ವಿಸ್ ಕಂಟಿನ್ಯೂ ಸರ್ವಿಸ್ ಶೋರೂಮಲ್ಲೇ ಮಾಡಿದ್ದಾರೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಕೊಳ್ಳಿ ಸರ್. ಸೆಕೆಂಡ್ ಓನರ್ ಅಂತ ಅನಿಸೋದೇ ಇಲ್ಲ, ಗಾಡಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೋನ್ ಎಲ್ಲ ಮಾಡಿಸ್ಕೊಡ್ತೀರಾ? ಲೋನ್ ಎಲ್ಲ ಮಾಡಿಸ್ಕೊಡ್ತೀನಿ ಸರ್. ಆಫ್ಟರ್ 12 ಮಾಡಲ್ ಮೇಲ್ಗಡೆ ಯಾವ್ಯಾವ ಇದ್ದಾವೆ ನಾನು ಎಲ್ಲ ಗಾಡಿಗೂ ಬೇಕಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಈಗ ಬಂದುಬಿಟ್ಟು 2020 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ, ಬರೀ 30,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ. 8.5 ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ನೋಡಿ. i10 ಬಂದುಬಿಟ್ಟು 2013 ಮಾಡಲು ಸೆಕೆಂಡ್ ಓನರು, 2,25,000ಗೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ ನೋಡಿ ಸರ್. 3,25,000 ಸರ್. ಸೆಲೆರಿಯೋ ಬಂದುಬಿಟ್ಟು 2016 ಮಾಡಲು, ಬಟ್ ಓನರ್ ಥರ್ಡ್ ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನೋಡಿ. ಥರ್ಡ್ ಓನರ್ ಅಂತ ಅನಿಸೋದೇ ಇಲ್ಲ, ಗಾಡಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಸ್ಪೋರ್ಟ್ಸ್ ಬಂದುಬಿಟ್ಟು 2013 ಮಾಡಲು ಥರ್ಡ್ ಓನರ್, ಟಾಪ್ ಆ್ಯಂಡ್ ವರ್ಷನ್ ಸರ್. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸು, ಪುಷ್ ಬಟನ್ ಸ್ಟಾರ್ಟ್ ಇದೆ ಸರ್. 4 ಲಕ್ಷ ಹೇಳ್ತಿದ್ದಾರೆ, ನಾನು ಇನ್ನು ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ, ಬನ್ನಿ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಬಂದುಬಿಟ್ಟು 2014 ಮಾಡಲ್ಲ, ಸಿಂಗಲ್ ಓನರ್ ಗಾಡಿ ಸರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 3 ಲಕ್ಷಕ್ಕೆ ನಾನು ಈ ರೋಡ್ ಗಾಡಿ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಸರ್, ಪವರ್ ವಿಂಡೋ ಎಲ್ಲ ಇದೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸರ್. ಬರೀ 3 ಲಕ್ಷಕ್ಕೆ ನೆಗೋಷಿಯಬಲ್ ಮಾಡಿಸಿ ಕೊಡ್ತೀನಿ, ಬನ್ನಿ ಸರ್. ಸರ್ ಆಡಿ ಕಾರ್ ಬಂದುಬಿಟ್ಟು 2016 ಮಾಡಲ್, ಥರ್ಡ್ ಓನರ್ ಆಗಿದೆ ಸರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು Q3 ವರ್ಷನ್ ಸರ್. ಆಡಿ ಕಾರ್ ಬಂದುಬಿಟ್ಟು 12 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ನೋಡಿ ಸರ್. ಮಹೀಂದ್ರ ಮರೇಜ್ ಬಂದುಬಿಟ್ಟು ಸರ್ 19 ಮಾಡಲು ಸಿಂಗಲ್ ಓನರ್ ಸರ್. ಡಬಲ್ ಏರ್ ಬ್ಯಾಗ್ ಬರುತ್ತೆ.
7 ಸೀಟರ್ ವೆಹಿಕಲ್ ಅಲ್ಲಿ 7 ಸೀಟರ್ ವೆಹಿಕಲ್ ಸರ್. ತುಂಬ ದೊಡ್ಡದಾಗಿದೆ ಗಾಡಿ, ಚೆನ್ನಾಗಿದೆ. ರೇರಲ್ಲಿ ಕೂಡ ಎ ಸಿ ಎಲ್ಲ ಅವೈಲೇಬಲ್ ಇದೆ. ನಿಸಾನ್ ಟೆರಾನೋ ಬಂದ್ಬಿಟ್ಟು 14 ಮಾಡಲ್ ಸರ್. 3rd ಓನರ್ ಆಗಿದೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಇದು ಇಂಟೀರಿಯರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 3rd ಓನರ್ ಅಂತ ಅನ್ಸೋದೇ ಇಲ್ಲ, ಆ ಥರ ಇಟ್ಕೊಂಡಿದ್ದಾರೆ ಸರ್ ಗಾಡಿನ. ಮೇಡಮ್ ಇದು ಸರ್ ಇದು ಬಂದ್ಬಿಟ್ಟು 430 ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ನೋಡಿ. ಮಾಡಲು 3rd ಓನರು, 7 ಸೀಟರ್ ವೆಹಿಕಲ್ ಸರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 3rd ಓನರ್ ಅನ್ಸೋದೇ ಇಲ್ಲ. 3 ಲಕ್ಷ ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಜೊತೆನೇ ಮಾತಾಡಿಸಿಬಿಟ್ಟು ನಿಮಗೆ ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗಿಬಿಟ್ಟು ಓನರ್ ಜೊತೆನೇ ಡೈರೆಕ್ಟಾಗಿ ಮಾತಾಡ್ಸ್ಕೊಡ್ತೀನಿ ಸರ್. ಸರ್ i20 ಬಂದುಬಿಟ್ಟು 2015 ಮಾಡಲ್ಲ, ಸಿಂಗಲ್ ಓನರ್ ಆಸ್ಟಾ ಸರ್. ಇದು ಟಾಪ್ ಆ್ಯಂಡ್ ವರ್ಷನ್ನು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸಿಂಗಲ್ ಓನರ್ ಸರ್. ಅಲಾಯ್ ವೀಲ್ಸ್ ಇದೆ. ಅಲಾಯ್ ವೀಲ್ಸ್ ಇದೆ ಸರ್. 100% ಟೈರ್ ಇದೆ ಸರ್. 580 ಹೇಳ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಗಾಡಿ. 16 ಮಾಡಲ್ ಸರ್, ಸಿಂಗಲ್ ಓನರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ. ಪ್ರೈಸ್ ಎಷ್ಟು? 3 lakhs ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಸನ್ನಿ ಬಂದುಬಿಟ್ಟು 2011 ಮಾಡಲ್ ಸರ್, ಟಾಪ್ ಆ್ಯಂಡ್ ಮಾಡಲು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫುಲ್ಲಿ ಟಾಪ್ ಆ್ಯಂಡ್ ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಇದು ಪ್ರೈಸ್ ಎಷ್ಟಿದೆ? 3 lakhs ನೆಗೋಷಿಯಬಲ್ ಕೂಡ ಎಲ್ಲ ಅಲಾಯ್ ವೀಲ್ಸ್ ಇದೆ. ಅಲಾಯ್ ವೀಲ್ಸು, 100% ಟೈರ್ ಸರ್. ಟೆಸ್ಟ್ ಡ್ರೈವ್ ನೋಡಿಬಿಟ್ಟು ಗಾಡಿ ತೊಗೊಂಡೋಗಿ ಸರ್. ನಮ್ಮ ಹತ್ರ ತುಂಬ ಚೆನ್ನಾಗಿರೋ ಗಾಡಿಗಳಿದ್ದಾವೆ. ಗ್ಯಾಸ್ ಬಂದುಬಿಟ್ಟು 2018 ಮಾಡಲ್ ಸರ್. ಇದು ಹೋಂಡಾ ಕಂಪ್ನಿದು. 2nd ಓನರ್ ಸರ್. 2nd ಓನರ್ ಅನ್ಸೋದೇ ಇಲ್ಲ. ಇಂಟೀರಿಯರ್ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ. ಪ್ರೈಸ್ ಬಂದುಬಿಟ್ಟು 550 ಸರ್, ನೆಗೋಷಿಯಬಲ್ ಮಾಡಿಸ್ಕೊ. ಇದು ಅಲಾಯ್ ವೀಲ್ಸ್ ಎಲ್ಲ ಇದೆ. 100% ಟೈರ್ ಸರ್, ಅಲಾಯ್ ವೀಲ್ಸ್. ಸ್ವಿಫ್ಟ್ ಡಿಸೈರ್ ಬಂದುಬಿಟ್ಟು 2017 ಮಾಡಲ್ ಸರ್, ಸಿಂಗಲ್ ಓನರು. ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಓನರ್ ಸರ್. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೂಡ ಟಾಪ್ ಆ್ಯಂಡ್ ವೆಹಿಕಲ್, ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಸರ್. ಇದು ಅಲಾಯ್ ವೀಲ್ಸ್ ಇದೆ. ಎಲ್ಲ ಅಲಾಯ್ ವೀಲ್ಸು, ಎಲ್ಲನೂ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ರೈಸ್ ಎಷ್ಟು ಮೇಡಮ್? 6 lakhs ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಇಲ್ಲೊಂದು ಸ್ಪೋರ್ಟ್ಸ್ ವೇರಿಯಂಟು ಬಜಾರ್ ಇದೆ. ಪಜೇರೋ ಸರ್. ಇದು 14 ಮಾಡಲ್ಲ, 2nd ಓನರು, ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಆಟೋಮೆಟಿಕ್. 1050 ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ನೋಡಿ. ಆಟೋಮೆಟಿಕ್ ವೆಹಿಕಲ್, ತುಂಬ ಚೆನ್ನಾಗಿ ಇಂಟೀರಿಯರ್ ಮೇಂಟೈನ್ ಮಾಡಿದ್ದಾರೆ. ಟೊಯೋಟಾ ATS ಬಂದುಬಿಟ್ಟು 11 ಮಾಡಲ್ ಸರ್, ಸಿಂಗಲ್ ಓನರು. 11 ಮಾಡಲು, ಸಿಂಗಲ್ ಓನರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ಸರ್. ಇದು ಬಂದುಬಿಟ್ಟು ಬರೀ 3 ಲಕ್ಷ ನಾನು ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಬನ್ನಿ. ಸ್ಕೋಡಾ ರ್ಯಾಪಿಡ್ ಬಂದುಬಿಟ್ಟು 2015 ಮಾಡಲ್ ಸರ್, ಸಿಂಗಲ್ ಓನರು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 5 lakhs ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ನೋಡಿ ಸರ್. i10 ಬಂದುಬಿಟ್ಟು 2011 ಮಾಡಲ್ ಸರ್. ಬರೀ 12,000 ಓಡಿದೆ ಸರ್. ಇದು ಗಾಡಿ ಜೆನ್ಯೂನ್ ಇದೆ ಸರ್, 100%. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಬರೀ 12,000 ಓಡಿರೋದು. ಹುಡ್ಕಾಡ್ಕೊಂಡು ತೊಗೊಂಡ್ಬಂದ್ರೂ ಸಿಗಲ್ಲ ಸರ್. ಇದು ಟೈರ್ ಬಂದುಬಿಟ್ಟು ವಿತ್ ಶೋರೂಮ್ದೇ ಇದೆ ಸರ್. ಇನ್ನೂ 12,000 ಓಡಿರೋದು ಬರೀ ಗಾಡಿ. ಜೆನ್ಯೂನ್ ಗಾಡಿ ಇದೆ ಸರ್. 2,35,000 ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ನೋಡಿ. i20 ಬಂದುಬಿಟ್ಟು 2014 ಮಾಡಲ್ಲ, ಸಿಂಗಲ್ ಓನರ್, ಡೀಸೆಲ್ ಸರ್. ಇದು ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಡೀಸೆಲ್ ಸರ್. ಡೀಸೆಲ್ ಗಾಡಿಗಳೇ ಸಿಗ್ತಾ ಇಲ್ಲ ಇವಾಗ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸರ್. 4.5 ಹೇಳ್ತಾ ಇದ್ದಾರೆ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 2011 ಮಾಡಲ್ಲ, ಸ್ವಿಫ್ಟ್ ಸರ್. ಇದು ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. ಪ್ರೈಸ್ ಎಷ್ಟಿದೆ ಮೇಡಮ್? ಸರ್ ಇದು 3,25,000 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ ಸ್ವಿಫ್ಟ್. ತುಂಬ ಜನ ವೆಹಿಕಲ್ ಕೇಳೋದೇ ಸ್ವಿಫ್ಟ್ ಸರ್. ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ಸರ್. ಡೀಸೆಲ್ ಬಂದುಬಿಟ್ಟು ಸಿಗ್ತಾನೆ ಇಲ್ಲ ಇವಾಗ ಗಾಡಿಗಳ. ನಮ್ಮ ಹತ್ರ ಬರೀ 3 ಲಕ್ಷಕ್ಕೆ ಕೊಡ್ತೀನಿ ಸರ್, ಸಿಂಗಲ್ ಓನರ್ ಗಾಡಿ. ಅದು ಡೀಸೆಲ್. ಆಲ್ಟೋ ಬಂದುಬಿಟ್ಟು 2009 ಮಾಡಲ್ ಸರ್, 2nd ಓನರು. ಸರಿ 2009 ಮಾಡಲು, i20 ಬಂದುಬಿಟ್ಟು ಆಸ್ಟಾ ಸರ್. ಇದೂ ಮಿಡ್ಲ್ ವರ್ಷನ್ ಬರುತ್ತೆ. ಇದು 360 ಹೇಳ್ತಿದ್ದಾರೆ ಸರ್, ಬಟ್ ನೆಗೋಷಿಯಬಲ್ ಆಗುತ್ತೆ. ತುಂಬ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಇಯಾನೋ ಬಂದುಬಿಟ್ಟು 2013 ಮಾಡಲ್ ಸರ್, 2nd ಓನರು,
ಇಂಟೀರಿಯರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ಸರ್. ಇದು 260 ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಇದು ಆಲ್ಟೋ ಬಂದುಬಿಟ್ಟು 2010 ಮಾಡಲ್ ಸರ್. 2010 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಬಂದುಬಿಟ್ಟು ನಾನು ಅವ್ರು 2 ಲಕ್ಷ ಹೇಳ್ತಿದ್ದಾರೆ ಸರ್, ಒಂದು 185 ಮಾಡಿಸ್ಕೊಡ್ತೀನಿ. 10 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. ಇದು ಪೆಟ್ರೋಲ್ ವೆಹಿಕಲ್ 10 ಮಾಡಲು ಬರೀ 3 ಲಕ್ಷ ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಇದು i20 2010 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಬರೀ 260ಗೆ i20 ಕೊಡ್ತಾ ಇದ್ದೀವಿ ಸರ್. ಬಂದು ಪರ್ಚೇಸ್ ಮಾಡಿ ಗಾಡಿ ನೋಡಿಬಿಟ್ಟು ನೀವು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತೊಗೊಳ್ಳಿ ಸರ್. ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ಬೋದಲ್ವಾ ಮೇಡಮ್? ಹಾಂ ಸರ್, ಹಾಂ ನಿಮ್ಗೆ ಯಾವ ವೆಹಿಕಲ್ ಬೇಕೋ ನೀವೆಲ್ಲ ವಿತ್ ಮೆಕ್ಯಾನಿಕಲ್ ನೀವು ಚೆಕ್ ಮಾಡಿಸ್ಕೊಂಬಂದ್ರೂ ನಾವು ಗಾಡಿ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಇವಾಗ ಹೋಗಿ ಚೆಕ್ ಕರ್ಕೊಬಂದು ಚೆಕ್ ಮಾಡಿಸ್ಬೋದು. ಕರ್ಕೊಂಡು ಬಂದಾರೋ ಚೆಕ್ ಮಾಡಿಸ್ಕೊಳ್ಳಿ, ಇಲ್ಲ ಗಾಡಿ ತೊಗೊಂಡು ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಕೊಂಡು ಬಂದರೂ ಪರವಾಗಿಲ್ಲ, ನಮ್ಮ ಒಬ್ಬರು ಅಸಿಸ್ಟೆಂಟ್ನ ಕಳಿಸ್ತೀನಿ ಸರ್. ಓಕೆ, ಗಾಡಿನೂ ಹೊರಗಡೆ ತಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು ಸರ್. 2011 ಮಾಡಲು ಸೆಕೆಂಡ್ ಓನರು 2,35,000 ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ನೋಡಿ ಸರ್. ಉಂಟು ಸರ್. ಇದು ಡೀಸೆಲ್ ಗಾಡಿಗಳೇ ಸಿಗ್ತಾ ಇಲ್ಲ ಇವಾಗ. ಡೀಸೆಲ್, ಹಾಂ ಇದು ಡೀಸೆಲ್ 11 ಮಾಡಲ್ ಸರ್. ಬರೀ 260 ಕೊಡಿಸ್ತಾ ಇದ್ದೀನಿ ನೋಡಿ ಸರ್. 2005 ಮಾಡಲ್ ಸರ್. ಆಲ್ಟೋ ಬಂದುಬಿಟ್ಟು 1,25,000 ಕೊಡಿಸ್ತಾ ಇದ್ದೀನಿ ಸರ್. ಒಂದು ಬೈಕೂ ಬರಲ್ಲ, ಆ ರೇಟಲ್ಲಿ ನಾವು ಕಾರೇ ಕೊಡ್ತೀವಿ. ಬಂದು ಆಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಸರ್. 1,25,000 ಓನ್ಲಿ 1,25,000 ಫೈನಲ್ ಕೊಡಿಸ್ತೀನಿ ಸರ್. 2012 ಮಾಡಲ್ ಸರ್, ಸೆಕೆಂಡ್ ಓನರು 2,30,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ನೀವು ಬೇರೆ ಏನಾದ್ರು ಕಾರ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8495050355 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್. ನಿಮ್ಗೆ ಯಾವುದೇ ಎನಿ ವೆಹಿಕಲ್ ಬೇಕಂದ್ರೂ ಅವ್ರು ಡೀಟೇಲ್ಸ್ ಕೊಡ್ತಾರೆ. ಏನೇ ಡೌಟ್ ಇದ್ರೂ ಆರಾಮ್ಸೆ ನೀವು ಕೇಳಿಬಿಟ್ಟು ನಿಮ್ಗೆ ಕನ್ಕ್ಲೂಷನ್ ಮಾಡಿಕೊಂಡು ನೀವು ಡೈರೆಕ್ಟ್ ಕಸ್ಟಮರ್ ಥ್ರೂ ಮಾತಾಡಿಬಿಟ್ಟು ನೀವು ಗಾಡಿ ಪರ್ಚೇಸ್ ಮಾಡ್ಬೋದು. RC ಕಾರ್ಡು ಮಾಡಿಸ್ಕೊಡ್ತೀವಿ, ಆಮೇಲೆ ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ ಸರ್. ಸೇಲ್ ಮಾಡಬೇಕು ಅಂತ ಇದ್ದರೆ ನಾವು ಅದಕ್ಕೂ ಸ್ಪೇಸ್ ಕೊಡ್ತೀವಿ ಸರ್. ನಾವಿಲ್ಲಿ ನೀವೇನು ಪ್ರೈಸ್ ಕೊಡ್ತೀರೋ ಅದನ್ನೇ ನಾವು ಸೇಲ್ ಮಾಡಿಕೊಡ್ತೀವಿ. ಯಾವುದೇ ನಿಮ್ಮದು ಓಲ್ಡ್ ವೆಹಿಕಲ್ ಇದ್ದು ಬಿಟ್ಟು ನೀವು ಎಕ್ಸ್ಚೇಂಜಲ್ಲಿ ನೋಡ್ತೀವಿ ಬೇರೆ ಗಾಡಿನ ಅಂದರೆ ನಮ್ಮ ಹತ್ರ ಸೇಲಿಗೆ ಬಿಟ್ಬಿಟ್ಟು ಸೇಲ್ ಆದಮೇಲೆ ನೀವು ಇನ್ನೊಂದು ಗಾಡಿ ಪರ್ಚೇಸ್ ಮಾಡ್ತೀವಿ. ಪಾರ್ಕ್ ಆ್ಯಂಡ್ ಸೇಲ್ ಕೂಡ ಅವೈಲೇಬಲ್. ಹಾಂ, ಪಾರ್ಕ್ ಆ್ಯಂಡ್ ಸೇಲಿಂಗ್ ಅವೈಲೇಬಲ್ ಇದೆ. ಸೊ ನೋಡಿದ್ರಲ್ಲ, ಎಲ್ಲ ಥರದ ವೆಹಿಕಲ್ಸು ಇದ್ದಾವೆ. ನಿಮಗೆ SUV ವೆಹಿಕಲ್ಸ್ ಆಲ್ಸೋ ಇದ್ದಾವೆ, MUV ವೆಹಿಕಲ್ಸು, ಎಲ್ಲ ಥರದ ವೆಹಿಕಲ್ಸ್ ಅವೈಲೇಬಲ್ ಇದೆ. ದೊಡ್ಡ ವೆಹಿಕಲ್ಸು, ಚಿಕ್ಕ ವೆಹಿಕಲ್ಸು, ಆಲ್ಟೋ ಇದೆ, ಮಹೀಂದ್ರ XUV 700s ಇದ್ದಾವೆ, ಇನೋವಾ ಇದ್ದಾವೆ. ಸೊ ಪಜಾರೋ ಸ್ಪೋರ್ಟ್ಸು ಅದು ಆಲ್ಸೋ ಅವೈಲೇಬಲ್ ಇದೆ. ಸೊ ತುಂಬ ವೆಹಿಕಲ್ಸ್ ಇದೆ, ಮಲ್ಟಿ ಬ್ರ್ಯಾಂಡೆಡ್ ವೆಹಿಕಲ್ಸ್ ಅನ್ನೋದಿದೆ. ನಿಮಗೆ ಆಲ್ರೆಡಿ ಇದು ಗೊತ್ತಿದೆ, ಲೋಟಸ್ ಆಟೋ ಅನ್ನೋದು ತುಂಬ ಜನಕ್ಕೆ ಒಂದು ಜೆನ್ಯೂನಿಟಿಗೆ ಹೆಸರಾಗಿರೋಂಥ ವೆಹಿಕಲ್ಲು. 25 ಇಯರ್ಸಿಂದ ರನ್ ಆಗ್ತಾ ಇದೆ ಇದು. ನಿಮಗೆ ಕಿರಣ್ ಅಂತ ಯೂಟ್ಯೂಬರ್ಸ್ ಅವ್ರು ಆಲ್ಸೋ ಮಾಡಿದ್ರು, ತುಂಬ ಫೇಮಸ್ ಅವ್ರು ಮಾಡಿದಾಗ. ಇದು ಎಲ್ಲ ಥರದ ವೆಹಿಕಲ್ಸು ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ನೀವು ಒಂದ್ಸರಿ ವಿಸಿಟ್ ಮಾಡ್ಬೋದು. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಆಲ್ಸೋ ಅವೈಲೇಬಲ್ ಇರುತ್ತೆ. ನಿಮ್ಗೆ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ. ನೀವು ಬೇಕಂದರೆ ಹೊರಗಡೆ ಗಾಡಿ ತಗೊಂಡೋಗಿ ನೀವು ನಿಮ್ಮ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಬರ್ಬೋದು, ಇಲ್ಲ ನೀವು ಕರ್ಕೊಬಂದು ಇಲ್ಲಿ ಆದರೂ ಚೆಕ್ ಮಾಡಿಸ್ಬೋದು. ಸೊ ನಿಮಗೆ ಕಾರ್ಸ್ ಆಲ್ಸೋ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲೂ ಸ್ಕ್ರ್ಯಾಚಸ್ ಇಲ್ಲ, ಏನಿಲ್ಲ. ನೋಡ್ಲಿಕ್ಕೆ ತುಂಬ ಕ್ಲೀನಾಗಿದೆ, ಹೊಸ ಕಾರ್ಸ್ ಥರನೇ ನಿಮ್ಗೆ ಕಾಣ್ತಾ ಹೋಗ್ತವೆ. ನಿಮಗೆ ಎಲ್ಲ ಥರದ ಓನರ್ ಇದರಲ್ಲೂ ಸಿಗ್ತಾ ಹೋಗ್ತವೆ. ಎಲ್ಲ ವೇರಿಯಂಟ್ಸ್ ಇದೆ, ಆಮೇಲೆ ಎಲ್ಲ ಮಾಡಲ್ಸು ಆಲ್ಸೋ ಅವೈಲೇಬಲ್ ಇದೆ. ಸೊ ಒಂದು ಒಳ್ಳೆ ಪ್ಲೇಸ್ ಅಂತ ನನಗೆ ಅನಿಸ್ತಾ ಹೋಯಿತು. ಸೊ ನೀವು ಆಲ್ಸೋ ನಿಮ್ಮ ಕಾರ್ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿರ್ತೀನಿ. ಮತ್ತು ನೀವು ಡೈರೆಕ್ಟಾಗಿ ಇಲ್ಲಿ ವಿಸಿಟ್ ಮಾಡಿಬಿಟ್ಟು ನೀವು ಎಲ್ಲ ನೋಡಿ ನಿಮಗೆ ಇಷ್ಟ ಆಗಿದ್ದ ವೆಹಿಕಲ್ನ ಇಲ್ಲಿ ತಗೊಂಡು ಹೋಗ್ಬೋದು, ಸಿಗ್ತಾ ಹೋಗ್ತವೆ ಅಂತ ಹೇಳ್ತೀನಿ. RC ಕಾರ್ಡ್ ಕೂಡ ಅವರೇ ಮಾಡಿಕೊಡ್ತಾ ಹೋಗ್ತಾರೆ. ಸೊ ನಮಸ್ಕಾರ.